ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ಈಗಾಗಲೇ ನಮ್ಮ ವೇಟಿಂಗ್ ಕೊನೆ ಆಗ್ತಾ ಇದೆ. ಬಹುಶಃ ನಾವೆಲ್ಲರೂ ಅನ್ಕೊಂಡಿದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಲ್ ಆಗುತ್ತೇನೆ ಅಂತೇಳಿ. ಇವತ್ತು ನಾಳೆ ಕಾಲ್ ಆಗುತ್ತೆ ಅಂತ ನಾನು ಇಮ್ಯಾಜಿನೇಷನ್ ಮಾಡಿದ್ದಿಲ್ಲ. ಆದರೂ ಕೂಡ ಸಿಹಿ ಸುದ್ದಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಇವತ್ತು ಅಂದರೆ ಎಸ್ಟರ್ಡೇ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಅಂದರೆ HK ಮತ್ತು ನಾನ್ HK ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕಾಲಾಗಿದೆ. ತಮಗೆಲ್ಲರಿಗೂ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅಟ್ಲೀಸ್ಟ್ ಹುದ್ದೆಗಳಾದರೂ ಕಾಲ ಆದ್ವಲ್ಲ ಅಂತೇಳಿ ಒಂದು ಖುಷಿ ಪಡುವಂಥ ವಿಚಾರ. ಏನೇನೆಲ್ಲ ಇದೆ ನೋಟಿಫಿಕೇಶನ್ ಎಲ್ಲ ನೋಡ್ತಾ ಹೋದರೆ, ಅಂದರೆ ಅದರ ಏಜ್ ಲಿಮಿಟ್ ಏನಿದೆ, ಕ್ವಾಲಿಫಿಕೇಶನ್ ಏನಿದೆ, ಸಿಲೆಬಸ್ ಏನಿದೆ, ನಾವೇನು ಸ್ಟಡಿ ಮಾಡಬೇಕು, ಫಿಸಿಕಲ್ ಏನಿದೆ, ಮೆಡಿಕಲ್ ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೋಟಿಫಿಕೇಶನಲ್ಲಿ ವಿವರಿಸಿದಾನ. ಸೊ ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕಾಲಾದಂಥ ಹುದ್ದೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್, ಹೌದಾ? ಪೊಲೀಸ್ ಕಾನ್ಸ್ಟೇಬಲ್ ಇದಕ್ಕಿರುವಂಥ ವೇತನ ಸರಿ 37,500 ಸ್ಟಾರ್ಟಿಂಗ್ ಬೇಸಿಕ್. ನಿಮಗೆ ಈಗ ನಿನ್ನೆ ನೌಕರಿ ಎಂಟರ್ ಆಗ್ತಾ ಇದ್ದೀರಿ, ಇವತ್ತು ಜಾಯ್ನ್ ಆಗಿ ನೆಕ್ಸ್ಟ್ ಮಂತಿಗೆ ಸ್ಯಾಲ್ರಿ ತಗೊಳ್ಳುವಂಥ ಬೇಸಿಕ್ ಎಷ್ಟಿರುತ್ತೆ ನಿಮ್ಮ ಸ್ಯಾಲ್ರಿ ಅಂತಂದರೆ 37,500 ಇರ್ತೈತೆ. ಅದಕ್ಕೆ ಸಂಬಂಧಪಟ್ಟಂಗೆ HRA DA ಇವೆಲ್ಲ ಆ್ಯಡ್ ಆಗ್ತಾ ಹೋಗ್ತಾವೆ. ಆದರೆ SD ಅಂತ ಏನಾದರೂ ನೋಡಿದಾಗ ಅವರ ಬೇಸಿಕ್ ಎಷ್ಟಿರ್ತದೆ ಅಂದರೆ 34,100 ಇರುತ್ತೆ. ಅಂದರೆ SDAಕ್ಕಿಂತ ಸ್ವಲ್ಪ ಬೇಸಿಕ್ ಜಾಸ್ತಿ ಇಟ್ಟಿದ್ದಾನೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ. ಏನೆಲ್ಲ ಹುದ್ದೆಗಳು ಕಾಲಾಗಿದ್ದಾವೆ, ಎಷ್ಟೆಷ್ಟು ಹುದ್ದೆಗಳು ಕಾಲಾಗಿದ್ದಾವೆ, ಮಹಿಳೆಯರಿಗೆ ಎಷ್ಟು, ಪುರುಷರಿಗೆ ಎಷ್ಟು ಅಂತ ನೋಡಿದಾಗ ಪುರುಷರಿಗೆ 2,266 ಪೋಸ್ಟ್ಗಳು, ಮಹಿಳೆಯರಿಗೆ 755. ಹಾಗೆ ಆಲ್ರೆಡಿ ಇನ್ ಸರ್ವಿಸ್ ಇದೆ. ಈಗ DR, ಈ KSRP ಇಂಥ ಇನ್ ಸರ್ವಿಸ್ ಇರುವಂತಹ ಪುರುಷರಿಗೆ 257, ಮಹಿಳೆಯರಿಗೆ 82 ಪೋಸ್ಟ್ಗಳು. ತೃತೀಯ ಲಿಂಗ ಅಂದರೆ ನಿಮ್ಗೆ ಮಂಗಳಮುಖಿಯರು ಅಂತ ಕರಿತೀವಲ್ಲ, ಮಂಗಳಮುಖಿಯರು ಅನ್ನೋಕ್ಕಿಂತ ಅವ್ರಿಗೆ ತೃತೀಯ ಲಿಂಗಿ ಅಂತ ಕರಿತೀವಿ, ಹೌದಾ? ಅವ್ರಿಗೆ 35 ಪೋಸ್ಟ್ಗಳನ್ನ ಮೀಸಲಾಗಿ ಇಡಲಾಗಿದೆ, ಹೌದಾ? ನೆಕ್ಸ್ಟ್ ಇದಕ್ಕೆ ವಿದ್ಯಾರ್ಥಿ ಅಂತ ನೋಡೋದಾದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ PUC ಅಥವಾ ಅದಕ್ಕೆ ತತ್ಸಮಾನ, ಈಕ್ವಲೆಂಟ್ ಟು PUC ಅಂತ. ತತ್ಸಮಾನ ಅಂದರೆ ಈಕ್ವಲ್ ಟು PUC ಅಂತೇಳಿ. PUC ನೀವು ಆಗಿದ್ರೆ ಅಂದರೆ ಎಲಿಜಿಬಲ್ ಆಗ್ತೀರಿ, ಏನಂದ್ರೆ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ವಯೋಮಿತಿ ವಿಚಾರಕ್ಕೆ ಬಂದರೆ ನಮ್ಗೆ ಈಗಾಗಲೇ ಕಾಡ್ತಾ ಇರುವಂಥ ಸಮಸ್ಯೆನೇ ಇದು, ಹೌದಾ? ಹಲವಾರು 4 ರಿಂದ 5 ವರ್ಷ ನಾವು ಶ್ರಮ ಪಟ್ಟಿದ್ದೀವಿ, ಓದ್ತಾ ಇದ್ವಿ, ಕಾಲ್ಫಾರ್ಮ್ಸ್ ಇಲ್ಲ ಅಂತೇಳಿ. ಇವೊಂದು ಇಂಥ ಸಮಯದೊಳಗೆ ನಮಗೆ ಏಜ್ ಲಿಮಿಟ್ ಎಷ್ಟು ಇಟ್ಟಿದ್ದಾನ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ವಯೋಮಿತಿ ವಿಷಯಕ್ಕೆ ಬಂದಾಗ ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಜನರಲ್ ಕ್ಯಾಂಡಿಡೇಟ್ಸ್ ಅವ್ರಿಗೆ 33 ವರ್ಷ ಇದೆ. ಜನರಲ್ ಕ್ಯಾಂಡಿಡೇಟ್ಸ್ಗೆ 33 ಇಯರ್, ಹೌದಾ? 33 ವರ್ಷ ಇದೆ. ಹಾಗೆ SC ST ಅಂತ ಬಂದಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗವನ್ನು 2A 2B 3rd ಎಲ್ರಿಗೂ ಕೂಡ 35 ವರ್ಷ ಏಜ್ ಲಿಮಿಟ್ ಅನ್ನು ಇಟ್ಟಿದ್ದಾನ. ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನಾಂಗಗಳು ಅಂದರೆ ಚಾಮರಾಜನಗರ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಇಲ್ಲೆಲ್ಲ ಕೆಲವೊಂದು ಬುಡಕಟ್ಟು ಜನಾಂಗಗಳಿದ್ದಾವೆ. ಅವುಗಳಿಗೆ 38 ವರ್ಷ ಏಜ್ ಲಿಮಿಟ್ ಅನ್ನು ಮಾಡಿದ್ದಾರೆ. 38 ವರ್ಷ ಏನಿದೆ ಏಜ್ ಲಿಮಿಟ್ ಇದೆ ಅವ್ರಿಗೆ, ಹೌದಾ? ಆದರೆ ಈಗಾಗಲೇ ಸೇವೆಯಲ್ಲಿರುವಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ, ಅದೇ ರೀತಿ SC ST ಪ್ರವರ್ಗ OBC ಸ್ಟೂಡೆಂಟ್ಸ್ಗಳಿಗೆ 40 ವರ್ಷ ಏಜ್ ಲಿಮಿಟ್ ಅನ್ನ ಮಾಡಲಾಗಿದೆ, ಹೌದಾ? ಹಾಗಾದ್ರೆ ಸೇವಾ ನಿರತ ಅಭ್ಯರ್ಥಿಗಳಂದ್ರೆ ಯಾರು ಅನ್ನೋ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ನೋಡ್ರಿ. ಸೇವಾ ನಿರತ ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ CAR, DAR, KSRP, IRB, KSISF ಹುದ್ದೆಯಲ್ಲಿ 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಪೂರೈಸಿರಬೇಕು. ಪ್ರಸ್ತುತ ಸದರಿ ಹುದ್ದೆಯ ಸೇವೆಯಲ್ಲಿರಬೇಕು. ಮತ್ತು 5 ವರ್ಷಕ್ಕೂ ಹೋಗಿ ರಿಸೈನ್ ಮಾಡಿರೋ ಹಾಗಿಲ್ಲ, ಈಗ ಕಂಟಿನ್ಯೂಸ್ ಸೇವೆಯಲ್ಲಿರಬೇಕು.
ಕಾಯಂ ಪೂರ್ವ ಸೇವಾ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರಬೇಕು ಮತ್ತು ಅರ್ಜಿ ಹಾಕುವ ಸಮಯದಲ್ಲಿ ಯಾವುದೇ ಇಲಾಖೆಯ ವಿಚಾರಣೆ ಚಾಲ್ತಿ ಇರುವಂತ ಶಿಕ್ಷೆ ಇರಬಾರ್ದು ಅಂತೇಳಿ. ಹೌದಾ? ನಾವು ಪ್ರೊಬೇಷನರಿ ಪೀರಿಯಡ್ ಅಂತ ಕರಿತೀವಿ. ಪ್ರತಿಯೊಬ್ಬ ನೌಕರನು ಅಪಾಯಿಂಟ್ ಆಗುವಂತ ಸಮಯದಲ್ಲಿ 2 ವರ್ಷಗಳ ಕಾಲ ಪ್ರೊಬೇಷನ್ ಪೀರಿಯಡ್ ಇರ್ತೈತಿ. ಹಾಗೆ ಅದನ್ನ ತೃಪ್ತಿಕರ, ಎಸ್ ಈಸ್ ಎಲಿಜಿಬಲ್, ಈಸ್ ಗುಡ್ ಅಂತೇಳಿ ಇಲಾಖೆಯಿಂದ ನಮಗೆ ಘೋಷಣೆ ಮಾಡ್ತಾರೆ. ಹಂಗ ಆಗಿರಬೇಕು, ತೃಪ್ತಿಕರ ಆಗಿರ್ಬೇಕು ಒಂದು. ಎರಡನೇದೇನಂತಂದ್ರೆ ಅರ್ಜಿ ಹಾಕುವ ಸಮಯದಲ್ಲಿ ಯಾವುದೇ ಇಲಾಖೆ ವಿಚಾರಣೆ, ಯಾವುದೇ ದಂಡನೆಗಳಿಗೆ ಒಳಗಾಗಿರ್ಬೋದು, ಲೋಕಾಯುಕ್ತ ಪ್ರಕರಣಗಳಾಗ್ಲಿ, ಇಡಿ ಅಂತ ಸಾರಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅಂತ ಕರಿತೀವಿ. ಹೌದಾ? ಡಿಪಾರ್ಟ್ಮೆಂಟ್ ಎನ್ಕ್ವೈರಿ, ಡಿ ಅಂತ ಕರಿತೀವಿ, ಅದು ಕೂಡ ಇರಬಾರ್ದು. ಹೌದಾ? ಅಂದ್ರೆ ಮಾತ್ರ ಎಲಿಜಿಬಲ್, ಇಲ್ಲಾಂದ್ರೆ ಎಲಿಜಿಬಲ್ ಇಲ್ಲ. ನೀವು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತಂದ್ರೆ ಆನ್ಲೈನ್ ಕರ್ನಾಟಕ GOV.in ನಲ್ಲಿ ಇದನ್ನ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಯಾವಾಗ ಅಪ್ಲಿಕೇಶನ್ ಡೇಟ್ ಬಿಟ್ಟಿದ್ದಾನೆ ಅಂತ ನೋಡ್ಕೊಂತ ಹೋಗೋದಾದ್ರೆ, ಅಪ್ಲಿಕೇಶನ್ ಡೇಟ್ ಯಾವಾಗ ಬಿಟ್ಟಿದ್ದಾನೆ ಅಂತ ನೋಡೋದಾದ್ರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 8/6 ತಾರೀಕಿಂದ ಸ್ಟಾರ್ಟ್. ಹೌದಾ? ಕೊನೆಯ ದಿನಾಂಕ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ 3/7 ಅಂದ್ರೆ ಜುಲೈ 3ಕ್ಕೆ ಇದು ಕ್ಲೋಸ್ ಆಗುತ್ತೆ. ಜುಲೈ 4ಕ್ಕೆ ನೀವು ಹಣ ಪಾವತಿ, ಶುಲ್ಕವನ್ನ ಪಾವತಿ ಮಾಡ್ಬೇಕು. ಇಂತಿಷ್ಟಂತೆ ಶುಲ್ಕ ಎಷ್ಟಿದೆ ಅಂತ ಹೇಳ್ತೀನಿ, ಮುಂದಿದೆ, ಅದನ್ನ ಮಾಡ್ಬೇಕು. ಇದೇನು ಸದ್ಯ ಅವಶ್ಯಕತೆ ಇಲ್ಲ. ನಿಮ್ಗೆ ತರಬೇತಿ ಹೆಂಗಿರ್ತೈತಿ, ನಿಮ್ ಕಾಯಂ ಪೂರ್ವ ವೇತನ ಶ್ರೇಣಿ ಹೆಂಗಿರ್ತೈತಿ ಅನ್ನೋ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಏನಂದ್ರೆ 37,500 ನಿಮ್ಮ ಸ್ಟಾರ್ಟಿಂಗ್ ಸ್ಯಾಲ್ರಿ ಆಗಿರುತ್ತೆ. ಈಗೇನು ಅಪಾಯಿಂಟ್ ಆಗ್ತಿರಲ್ಲ, ಸ್ಟಾರ್ಟಿಂಗ್ ಸ್ಯಾಲ್ರಿ ಆಗಿರ್ತೈತಿ. ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಈಗೇನು ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಹಾಗಾದ್ರೆ ನಮಗೆ ಶುಲ್ಕ ಎಷ್ಟು ಇಟ್ಟಿದ್ದಾನ ಅಂತಂದ್ರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಇತರ ಪ್ರವರ್ಗ 750 ರೂಪಾಯಿ ಇಟ್ಟಿದ್ದಾನೆ. 750 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ಪಾವತಿಸಿದ ಶುಲ್ಕವನ್ನು ಯಾವುದೇ ರೀತಿ ಹಿಂತಿರುಗಿಸಲಾಗುವುದು ಅಂತ ನಿಯಮವನ್ನು ಇಟ್ಟಿದ್ದಾನ. ಹಾಗಾದ್ರೆ ನಾವು ಹೇಗೆ ಆಯ್ಕೆ ಮಾಡ್ತೀವಿ? ಮೇನ್ ಪಾಯಿಂಟ್ ಇದು. ನಾವು ಇಷ್ಟು ದಿನ ಮಾಡಿರುವಂತ ಮೇನ್ ಪಾಯಿಂಟ್ ಏನಂತಂದ್ರೆ ಇದು ಇಲ್ಲಿ ನೋಡ್ರಿ. ಲಿಖಿತ ಪರೀಕ್ಷೆಯನ್ನು ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಸಮಟೈಮ್ಸ್ ಜಿಲ್ಲಾ ಕೇಂದ್ರ ಜೊತೆಗೆ ಸಬ್ ಡಿಸ್ಟ್ರಿಕ್ಟ್, ಇಟ್ ಮೀನ್ಸ್ ಅಭ್ಯರ್ಥಿಗಳು ಜಾಸ್ತಿ ಆದಲ್ಲಿ ತಾಲೂಕು ವಾರು ಕೂಡ ನಡೆಸಬಹುದು. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಕೇಂದ್ರಗಳ ಬದಲಾವಣೆ ಷರತ್ತಿಗೆ ಒಳಪಟ್ಟಿರ್ತದೆ ಅಂತ ಹೇಳ್ತಿದ್ದಾನ. ಸೊ ಇದಿಷ್ಟು ಇಷ್ಟು ದಿನ ಕಾಯ್ತಾ ಇರುವಂಥದ್ದು, ಇಷ್ಟು ದಿನ ನಾವು ಮಾಡಿರುವಂಥದ್ದು ಸರಿ ಇದೆಯೋ ತಪ್ಪಿದೆಯೋ, ಅದೇ ಸಿಲೆಬಸ್ ಇದೆ, ಇನ್ನು ಸಿಲೆಬಸ್ ಏನಾದ್ರು ಚೇಂಜ್ ಆಗಿದೆ ಅಂತ ನೋಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಇದು ಇಲ್ಲೇನೈತಲ್ಲ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಹೌದಾ? ನಮ್ಮ ಗೆಲುವು ಸೋಲು ಎಲ್ಲವೂ ಕೂಡ ಇಲ್ಲೇ ಡಿಪೆಂಡ್ ಆಗೋದು, ಇಲ್ಲೇ ಇರೋದು. ಸೊ ನಿಮಗೆ ಕ್ಲೀನ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. ಸಿಲೆಬಸ್ ಅಲ್ಲಿ ಸ್ವಲ್ಪ ಏನೋ ಬದಲಾವಣೆಯನ್ನು ಕಾಣ್ತಾ ಇದೀವಿ ನಾವು. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಇಲ್ಲಿ ನೋಡ್ರಿ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ನೋಡ್ರಿ, 100 ಕ್ವಶನ್ಸ್ ಇರ್ತಾವ, 100 ಮಾರ್ಕ್ಸ್, 90 ಮಿನಿಟ್ಸ್ ಅಥವಾ 1.5 ಗಂಟೆ. ಟಕ ಟಕ ಅಂತ ಚಕ ಚಕ ಅಂತ ಆಗ್ಬಿಡೋದು. ವೆರಿ ಕ್ವಶನ್ ಪೇಪರ್ ಮಾತ್ರ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಸೊ. ಯಾಕಂದ್ರೆ ನಾವು 3-4 ವರ್ಷದಿಂದ ಸಾವಿರಾರು ಜನ ಓದ್ಕೊಂಡ್ ಕೂತೀವಿ. ನಮ್ಮನ್ನ ಹೆಂಗಾರ ಮಾಡಿ ಸಾರ್ಟ್ ಔಟ್ ಮಾಡ್ಬೇಕಂತ ವಿಚಾರ ಮಾಡಿರ್ತಾರ. ಸೊ ಸ್ವಲ್ಪ ಓದೋದಿದ್ರೆ ಡೀಪ್ ಆಗೇನ ಓದ್ಬಿಡ್ರಿ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಆಮೇಲೆ ನೋಡ್ರಿ, ಇಲ್ಲೇ ಇತಿಹಾಸಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ರಿ ಅಂತೇಳಿ ಅವನೇ ಹೇಳ್ತಿದ್ದಾನೆ. ಹೌದಾ? ಇತಿಹಾಸವನ್ನು ಓದ್ರಿ, ಅದರಲ್ಲೇನೆ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಜಾಸ್ತಿ ಗಮನವಿರಲಿ ಅಂತ. ನೀವೆಲ್ಲದರ ಬಗ್ಗೆನೂ ಸಂಪೂರ್ಣವಾಗಿ ಅಧ್ಯಯನ ಮಾಡ್ರಿ, ಜೊತೆಗೇನೆ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಡ್ರಿ ತಗೊಂಡು. ಇದು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂತಂತಾನ. ಇದರ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂದ್ರೆ ಏನು, ಅದು ಏನೆಲ್ಲ ಅದರಲ್ಲಿ ಸ್ಟಡಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ತುಂಬಾ ಈಸಿ ಇದೆ ಟಾಪಿಕ್, ಅದೇನು ಟಫ್ ಇಲ್ಲ. ಸಾಮಾನ್ಯ ಜ್ಞಾನ, ಹೌದಾ, ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ, ಭೌಗೋಳ, ಇವೆಲ್ಲ ವಿಷಯಗಳ ಬಗ್ಗೆ ಈಗಾಗಲೇ ನೀವು ಸಾಕಷ್ಟು ಜನ ಓದಿದಿರಿ. ಇನ್ನೇನು ಹುಲಿಗತೆ ಬಂದ ಗಬಕ್ಕನ ಏನಂತಾರಲ್ಲ, ಹೊಟ್ಟೆ ಹಸದುಲಿ ಏನಾರು ಸಿಕ್ತು ಗಬಕ್ಕನ ಬಾಯಿಗೆ ಕೂತಿರಲ್ಲ, ಆ ಥರ ನೀವು ಸ್ಟಡಿಯಾಗಿ ರೆಡಿಯಾಗಿ ಕೂತಿದ್ದೀರಿ. ಸೊ ಇನ್ನೊಂದು ಸ್ವಲ್ಪ ಎಲ್ಲಾದ್ರೂ ಉಳಿದಿದ್ರೆ ಬಿಟ್ಟಿದ್ರೆ
ಅದನ್ನ ಓದ್ಕೊಡ್ರಿ. ಲಿಖಿತ ಪರೀಕ್ಷೆಯನ್ನ ಇನ್ನ ಡೇಟ್ ಏನ್ ಮಾಡಿದಾರೆ ಅಂತಂದ್ರೆ ಜುಲೈ 7ಕ್ಕೆ ನಮ್ದು ಏನಾಗುತ್ತೆ ಅಂತಂದ್ರೆ ಡೇಟ್ ಕ್ಲೋಸ್. ಯಾವುದು ಆನ್ಲೈನ್ ಅಪ್ಲಿಕೇಶನ್. ಆಗಸ್ಟ್ 2ಕ್ಕೆ ನಮ್ದು ಎಕ್ಸಾಮ್ ಕಂಡಕ್ಟ್ ಆಗ್ತೈತಿ. ಭಾಳ ಲೆಸ್ ಟೈಮ್ ಇದೆ. ನೀವು ಅದು ಇದು ಅಂತ ಹಲವಾರು ರೀತಿಯಲ್ಲಿ ದೊಡ್ಡ ಗುಡ್ಡೆ ಹಾಕೊಂಡು ಕುಂತ್ರೋ ಅವಶ್ಯಕತೆ. ಇಷ್ಟು ದಿನ ಏನು ಓದಿದಿರಲ್ಲ ಅದನ್ನೇ ಕ್ಲೀನಾಗಿ ನೀಟಾಗಿ ಒಂದು 2-3 ಸರಿ ರಿವೈಸ್ ಮಾಡಿ ಟೆಸ್ಟ್ ಸೀರೀಸ್ ಅಟೆಂಡ್ ಆಗಿ 100% ಕ್ಲಿಯರ್ ಆಗ್ತೀರಾ. ಆಗಸ್ಟ್ 2 ಟೆಂಟೇಟಿವ್ ಡೇಟ್ ಅಂದರೆ ಈಗ ತಾತ್ಕಾಲಿಕ ಪರೀಕ್ಷಾ ದಿನಾಂಕ ಯಾವುದಂದ್ರೆ ಆಗಸ್ಟ್ 2 ಅಂತ ಹೇಳ್ತಿದ್ದಾನ. ಸೊ ಇಲ್ಲಿ ಪ್ರಶ್ನೆ ಅಥವಾ ಹಿಂಗೆ ನಮ್ದು ವ್ಯಾಲ್ಯೂಯೇಷನ್ ಆಗುತ್ತಂತ 4 ಉತ್ತರಗಳನ್ನು ಕೊಟ್ಟಿರ್ತಾನೆ. ಅದರಲ್ಲಿ ನಾವು ಒಂದು ಸರಿಯಾದ ಉತ್ತರನ ಹಾಕಿಡಬೇಕು. ಹಾಗೇನಾದ್ರೆ ನಾವು ದೇವರ ಅಂಕ ಹೊಡೆದಿದ್ವಿ ಅದರಲ್ಲಿ ತಪ್ಪಾಗಿತ್ತು ಅಂತಂದ್ರೆ 0.25 ಅಂಕವನ್ನು ನಾವು ಕಳೆದುಕೊಳ್ತೀವಿ ಅಂತೇಳಿ. ಇಲ್ಲಿ ಫಿಸಿಕಲ್ದು ಒಂದು ಹೇಳ್ಬಿಡ್ತೇನೆ ನಿಮಗೆ. ದೇಹದಾರ್ಢ್ಯತೆ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತೇಳಿ. ಇಲ್ಲಿ ನೋಡ್ರಿ, ಪುರುಷ ಅಥವಾ ಸೇವಾನಿರತ ಪುರುಷ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಹೈಟ್ ಎಷ್ಟಿರ್ಬೇಕು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಸಮಸ್ಯೆ ಇದೆ ಏನಂದ್ರೆ 168 ಹೈಟ್. ಬಹಳಷ್ಟು ಜನರು ಏನಿಲ್ಲ ಅಂದ್ರೆ ಇಲ್ಲ, ನನ್ನ ಹಿಡ್ಕೊಂಡು. ಹೌದಾ, ಇನ್ ಕೇಸ್ ಇದ್ವಿ ಅಂತಂದ್ರೆ ನಮ್ ಫೀಲಿಂಗ್ ಏನಿದೆ ಎಷ್ಟೊತ್ತಿ PS ಆಗಿಬಿಡ್ತೈತಿ ಏನೋ ಅಂತ ಫೀಲಿಂಗ್ ಇದೆ. ಆದ್ರೂ ಕೂಡ ಹೈಟ್ ಇದ್ದಾಗ ನೀವು ಸ್ಪೆಷಲ್ ಪುಣ್ಯ ಮಾಡಿ ಹುಟ್ಟಿರಿ. ಹೌದಾ, ನಿಮಗೊಂದು ಅವಕಾಶ ಇದೆ. 168 ಈಸಿಯಾಗಿ ಗೆಟ್ಟಿನ್ ಆಗಕ್ಕೆ, ಈಸಿಯಾಗಿ ಸರ್ಕಾರಿ ನೌಕರಿನ ಪಡೆದುಕೊಡ್ಲಿಕ್ಕೆ ಇದು ಒಂದು ದಾರಿ. ಹೌದಾ, ಕ್ವಶನ್ ಪೇಪರ್ ಅಂತ ಟಫ್ ಇರಲ್ಲ. ಕಾಂಪಿಟೇಷನ್ ಇದೆ, ಸಾಕಷ್ಟು ಜನ ಓದ್ತಾ ಕೂತಿದ್ರಿ, ನಾನು ಒಪ್ಕೋತೀನಿ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆಗೆ ನಾವು ಈಸಿಯಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೋಗ್ಬೇಕಾದ್ರೆ ಪೊಲೀಸ್ ಇಲಾಖೆ ನಮ್ಗೆ ರಹದಾರಿ. ಹೌದಾ, ಹೈಟ್ ಇದ್ರಿಂದ ಚೆನ್ನಾಗಿ ಓದ್ಬಿಟ್ರೆ ಆಗ್ಬಿಡ್ತೀವಿ ಅಂತ. ನಮ್ಮ ಚೆಸ್ಟ್ ಎಷ್ಟಿರ್ಬೇಕು, ಎದೆ ಸುತ್ತಳತೆ ಕನಿಷ್ಠ 86 ಸೆಂಟಿಮೀಟರ್ ಇರಬೇಕು. ನಾವು ಹಿಗ್ಗಿಸಿದಾಗ ಎಷ್ಟಾಗ್ಬೇಕದು 5 ಸೆಂಟಿಮೀಟರ್ ಉಬ್ಬಬೇಕಾ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ತೃತೀಯ ಲಿಂಗಿಗಳಿಗೆ ಕನಿಷ್ಠ 157 ಸೆಂಟಿಮೀಟರ್ ಇರ್ಬೇಕು. ಅವ್ರಿಗೆ ವೇಟ್ ಇಟ್ಟಿದ್ದಾರೆ 45 kg ಕನಿಷ್ಠವಾಗಿ ಇರಲೇಬೇಕು. ಹೌದಾ, ಹಾಗೆ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವವರಿಗೆ 155 ಇರಬೇಕು. ಅದೇ ಎದೆ ಸುತ್ತಳತೆ ವಿಸ್ತರಿಸಿದಾಗ ಏನಾಗ್ಬೇಕು 5 ಸೆಂಟಿಮೀಟರ್ ಅದು ವಿಸ್ತರಣೆ ಆಗ್ಬೇಕು. ಹೌದಾ, ಆಮೇಲೆ ಅವರಿಗೆ ಬುಡಕಟ್ಟು ಜನಾಂಗದವರಿಗೆ 150 ಸೆಂಟಿಮೀಟರ್ ಹೈಟ್ ಇರ್ಬೇಕು. ಫಿಸಿಕಲ್ ಟ್ರೈನಿಂಗ್ ನೀವು ಯಾವ ಇದರಲ್ಲಿ ಹೆಂಗ್ ಪಾಸ್ ಆಗೋದು ಅಂತಂದ್ರೆ 16 ಮೀಟರ್ ಓಡ್ತೈತಿ, 6 ನಿಮಿಷ 30 ಸೆಕೆಂಡ್ ಒಳಗಡೆ ನಾವು ಓದ್ಬೇಕು. ಉದ್ದ ಅಥವಾ ಎತ್ತರ ಜಿಗಿತ ಇರ್ತೈತಿ. ಎತ್ತರ ಜಿಗಿತವನ್ನು 1.2 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕು. ಉದ್ದ ಜಿಗಿತವನ್ನ 3.8 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕು. 3 ಅವಕಾಶಗಳು ಇರ್ತಾವ. ಹೌದಾ, ಗುಂಡು ಎಸೆತನೂ ಇರ್ತೈತಿ ನೋಡ್ರಿ. ಗುಂಡು ಎಸೆತ 5.6 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಒಗೆಯಬೇಕು. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಏನಿದೆ, ಮಹಿಳಾ ಅಭ್ಯರ್ಥಿಗಳು ಅಥವಾ ತೃತೀಯ ಲಿಂಗಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ 2 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ನಾವು ಓಡ್ಬೇಕಾಗತ್ತೆ. ಎತ್ತರ ಜಿಗಿತ 0.90 ಮೀಟರ್, ಹಾಗೆ ಉದ್ದ ಜಿಗಿತ 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಏನಿದೆ ಜಿಗಿಬೇಕು. ಗುಂಡು ಎಸೆತ ಇದೆ 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನಾವು ಏನ್ ಮಾಡಬೇಕು, ಗುಂಡು ಎಸೆತವನ್ನ ಒಗೆಯಬೇಕು. ಹೌದಾ, ಇದೆಲ್ಲ ನಿಮ್ಗೆ ಹೆಂಗಾಗತ್ತಂತಂದ್ರೆ ಫಸ್ಟ್ ಎಕ್ಸಾಮ್ಸ್ ಆಗತ್ತ. ಎಕ್ಸಾಮ್ಸ್ ಆದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡಿ ಫಿಸಿಕಲ್ ಟೆಸ್ಟಿಗೆ ಕರೀತಾರೆ. ವೈದ್ಯಕೀಯ ಟೆಸ್ಟ್ ಇರ್ತೈತಿ, ಮೆಡಿಕಲ್ ಟೆಸ್ಟ್ ಇರ್ತೈತಿ. ಈಗೇನಿದೆ ಅವಶ್ಯಕತೆ ಇಲ್ಲ ನಿಮ್ಗೆ. ಮೇನ್ ಬೇಕಾಗಿರೋದೇನಂದ್ರೆ ಏನ್ ಸಿಲೆಬಸ್ ಇದೆ ನಾವೇನು ಓದ್ಕೋಬೇಕು. ನೀವು ಹೈಟ್ ಎಲ್ಲ ಚೆನ್ನಾಗಿದ್ರೆ ಅಂದ್ರೆ ಏನ್ ಮಾಡ್ರಿ, ಸಿಲೆಬಸ್ ಪ್ರಕಾರ ಓದ್ತಾ ಹೋಗ್ರಿ. 100% ಏನಾಗ್ತೀರಿ ಅಂತಂದ್ರೆ ಗೆಟ್ಟಿನ ಆಗ್ತೀರಿ. ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಿಗೆ, ಆಮೇಲೆ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ, ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆಲ್ಲ ಮೀಸಲಾತಿಗಳು ಇದಾವು. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಟ್ರಿ. ಸರ್ಟಿಫಿಕೇಟ್ ಬಗ್ಗೆ ಸ್ವಲ್ಪ ತೆಗೆದು ನೋಡ್ರಿ. ಎಲ್ಲೆಲ್ಲ ಹೋಗ್ಯಾವ ಅಂತೇಳಿ ಎಲ್ಲೆಲ್ಲಾರು ಒಕ್ಕೊಟ್ಟಿರ್ತೀವಿ. ಹೆಂಗೋ ಕಾಲ್ಫಾರ್ಸ್ ಮಗ್ಲಿ ತೊಗೊಂಡ್ರಿ ಏನ್ ಮಾಡು ಸರಿ ಅಂತೇಳಿ ದೂರ ಬೇಗ ಇಟ್ಟಿರ್ತೀವಿ. ಸ್ವಲ್ಪ ಮನ್ಯಾಗ ಅವಾಗ ಅಪ್ಪಗೆ ಹೇಳಿ ಸರ್ಟಿಫಿಕೇಟ್ನೆಲ್ಲ ತೆಗಿಸ್ರಿ. ತೆಗ್ಸಿದ್ರೆ ಅಂದ್ರೆ ಏನಾಗತ್ತಂತಂದ್ರೆ
ಅಟ್ಲೀಸ್ಟ್ ಅಪ್ಲಿಕೇಶನ್ ಹಾಕಕ್ಕೆ ಹೆಲ್ಪ್ ಆಗುತ್ತಂತ. ಹೌದಾ? ಓಕೆ. ಇಷ್ಟು ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಬಗ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ದಯವಿಟ್ಟು ನಮ್ಮ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ಕಾಲ್ ಮುಖಾಂತರ ತಿಳಿಸಿ. ನಾನು ಫೋನ್ ನಂಬರನ್ನು ಕೊಡ್ತಾ ಇದ್ದೀನಿ ಅಂತ. ಏನು ಮಾಡ್ರಿ ಅಂತಂದರೆ, ನಿಮಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ದರೆ, ಇಲ್ಲ ಸರ್ ನನಗೇನಾದರೂ ಸಮಸ್ಯೆ ಇದೆ ಅಂತ ಅನ್ನೋದಾತಂದರೆ ದಯವಿಟ್ಟು 9019006423 ಈ ನಂಬರ್ಗೆ ಕಾಲನ್ನು ಮಾಡೋ ಮುಖಾಂತರ ನೀವು ಯಾವುದೇ ಗೈಡೆನ್ಸ್ ಆಗಲಿ ನೀವು ತೆಗೆದುಕೊಳ್ಬೋದು. ಈಗಾಗಲೇ ನಾನು ಸರ್ಕಾರಿ ಸೇವೆಯಲ್ಲಿ 10 ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದೀನಿ. 2016-17 ಸಮಯದಲ್ಲಿ ಸುಮಾರು 8 ಸರ್ಕಾರಿ ನೌಕರಿಗಳನ್ನು KPSC ತೆಗೆದುಕೊಂಡಂಥದ್ದು ಸ್ವಲ್ಪ ಆ ಸಮಯದಲ್ಲಿ ತಕ್ಕ ಮಟ್ಟಿಗೆ ಕೆಲಸ ಮಾಡಿದ್ದೀವಿ. ಈಗ ಆದ್ರೂ ಮನಸ್ಸಿಂದ ಕೊಡ್ತಲ್ಲ ತಮ್ಮಂತರಿಗೆ ಏನಾದರೂ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ವಿಚಾರ ಇಟ್ಕೊಂಡು, ಸ್ಪೆಷಲಿ ಗ್ರಾಮೀಣ ಭಾಗದವ್ರಿಗೆ ಏನಾದರೂ ನಾನು ಕೊಡುಗೆ ನೀಡಬೇಕಂತ ವಿಚಾರ ಮಾಡಿಕೊಂಡು ಈ ಕ್ಲಾಸನ್ನು ಮಾಡ್ತೇನೆ. ದಯವಿಟ್ಟು ಯಾವುದೇ ಸಬ್ಜೆಕ್ಟ್ ಆಗಲಿ, ಇಟ್ಸ್ ಅಬೌಟ್ ಮೆಂಟಲ್ ಎಬಿಲಿಟಿ, ಸೈನ್ಸ್ ಜೊತೆಗೆ ಸಾಮಾನ್ಯ ಜ್ಞಾನ, ಇತಿಹಾಸ, ರಾಷ್ಟ್ರೀಯ ಚಳವಳಿ, ಇದರ ಬಗ್ಗೆ ಏನೇ ಮಾಹಿತಿ ಇದ್ರೂ ದಯವಿಟ್ಟು ನನ್ನನ್ನು ಕೇಳಿ. 100% ನಾನು ಹೆಲ್ಪ್ ಮಾಡಲಿದ್ದೇನೆ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಮೊದಲಿಗೆ ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದ ತಿಳಿಸ್ತೀನಿ. ಅಟ್ಲೀಸ್ಟ್ ನಮ್ಮ ಅಭ್ಯರ್ಥಿಗಳಿಗೆ, ಜಾತಕ ಪಕ್ಷಿಯಂತೆ ಕಾಯುತ್ತಾ ಅಭ್ಯರ್ಥಿಗಳಿಗೆ ತಾವು ಕಾಲ್ ಫಾರ್ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅಭ್ಯರ್ಥಿಗಳ ಪರವಾಗಿ ತಿಳಿಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಸ್ನೇಹಿತರೆ. ನಿಮ್ಮ ಕಾಯುವಿಕೆ ಈಗ ಮುಗೀತು. ಇನ್ನೇನಿದ್ರು ಸ್ಟಡಿ ಒಂದು. ಥ್ಯಾಂಕ್ ಯು.